ತೀವ್ರಗೊಂಡಿದೆ ಇದೀಗ ಇಸ್ರೇಲ್ ಇರಾನ್ ರಣಯುದ್ಧ. ರಣಭೂಮಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಸಿಲುಕಿಕೊಂಡಿದ್ದಾರೆ. ಭರತ್ ರೆಡ್ಡಿ ಉಳಿದುಕೊಂಡಿದ್ದ ಕೆಲವೇ ದೂರದಲ್ಲಿ ಸಮೀಪದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಸದ್ಯ ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರೆ ಶಾಸಕ ಭರತ್ ರೆಡ್ಡಿ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಮಿಸೈಲ್ ದಾಳಿ, ಬುರ್ಜ್ ಖಲೀಫಾಗೂ ಕೂಡ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಮಿಸೈಲ್ ದಾಳಿ, ಬುರ್ಜ್ ಖಲೀಫಾಗೂ ಕೂಡ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಭರತ್ ರೆಡ್ಡಿ ಉಳಿದುಕೊಂಡಿದ್ದಂತಹ ಕೆಲವೇ ಸ್ವಲ್ಪ ದೂರದಲ್ಲಿ ದಾಳಿಯಾಗಿದೆ. ಸದ್ಯ ಹೋಟೆಲ್ನಲ್ಲಿ ಶಾಸಕ ಭರತ್ ರೆಡ್ಡಿ ಸೇಫ್ ಆಗಿದ್ದಾರೆ. ಭರತ್ ರೆಡ್ಡಿ ಸಿಲುಕಿರುವ ಬಗ್ಗೆಯೂ ಕೂಡ ಸಿಎಂಗೆ ನಾಗೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇಸ್ರೇಲ್ ಇರಾನ್ ಯುದ್ಧ ಇದೀಗ ತೀವ್ರಗೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಣಭೂಮಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಸಿಲುಕಿಕೊಂಡಿದ್ದಾರೆ. ಬಿ ನಾಗೇಂದ್ರ ಅವರು ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಏನು ಒಂದು ದುಬೈ ಒಂದು ಪ್ರವಾಸಕ್ಕೆ ತೆರಳಿರ್ತಕ್ಕಂಥ ಬಳ್ಳಾರಿ ಮೂಲದ ಸುಮಾರು ಒಂದು 36 ಜನರು ಈಗ ಅಲ್ಲಿ ದುಬೈಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಏನಂದ್ರೆ ಅವರು ಕಳೆದ 23ನೇ ತಾರೀಕು ಅವರು ದುಬೈ ಪ್ರವಾಸಕ್ಕಂತ ಒಂದು ಪ್ಯಾಕೇಜ್ ಟೂರ್ ನಲ್ಲಿ ಇಲ್ಲಿಂದ ತೆರಳಿರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಏನು ನಿನ್ನೆ ಅವರು ಬರ್ತಕ್ಕಂತ ಒಂದು ಫ್ಲೈಟ್ ಕೂಡ ಆಲ್ರೆಡಿ ಬುಕ್ ಆಗಿರುತ್ತೆ. ಅವರು 3 ಗಂಟೆ ಅಷ್ಟೊತ್ತಿಗೆ ಅವ್ರೇನು ವಿಮಾನ ನಿಲ್ದಾಣಕ್ಕೆ ಸೇರ್ಕೊಂಡು ಬರುವಂತ ಸಂದರ್ಭದಲ್ಲಿ ಏನಿದೊಂದು ಬಾಂಬ್ ದಾಳಿ ಆಯ್ತು. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಏರ್ಪೋರ್ಟ್ ಒಳಗೂ ಕೂಡ ಅವರನ್ನ ಅಲೋ ಮಾಡಿಲ್ಲ. ಇದೀಗ ಅಷ್ಟು 36 ಜನರು ಜೊತೆಗೆ ಚಿತ್ರದುರ್ಗದ ಒಂದು ಸುಮಾರು ಒಂದು 15 ಮಂದಿ ಸೇರಿ ಒಟ್ಟು ಒಂದು 50 ರಿಂದ 56 ಜನರು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆಗೆ ಪಡೆದು ಅದರಲ್ಲಿ ಒಂದು ಇವಾಗ ಸೇಫ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಇದೀಗ ಬಳ್ಳಾರಿ ಮೂಲದ ಏನು ವೀರಶೈವ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿ ಇದ್ದಾರೆ ಎಲ್.ಪಿ. ಪಂಪನಗೌಡ, ಅವರ ಒಂದೇ ಕುಟುಂಬದ ಸುಮಾರು 15 ಜನ ಸದಸ್ಯರು ಕೂಡ ಈ ಒಂದು ಏನು ಸಿಕ್ಕಾಕೊಂಡಿರ್ತಕ್ಕಂಥ ಜನರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಜೊತೆಗೂ ಕೂಡ ಅವರು ಮಾತನಾಡಿದ್ದಾರೆ. ನಾವು ಇವಾಗ ಕ್ಷೇಮವಾಗಿದ್ದೇವೆ. ಬಳ್ಳಾರಿಯ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ನಮ್ಮೊಟ್ಟಿಗೆ ಸಂಪರ್ಕ ಮಾಡಿದ್ದಾರೆ, ನಮಗೆ ಧೈರ್ಯವನ್ನು ಹೇಳಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ನಾನು ಈಗಾಗಲೇ ನಿಮ್ಮನ್ನ ಕರ್ಕೊಂಡು ಬರೋದ್ರ ಬಗ್ಗೆ ನಾವು ಮಾತಾಡೋದಾಗಿ ಅವರು ಕೂಡ ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ವಾತಾವರಣ ಬಹಳ ಬಿಗುವಿನಿಂದ ಕೂಡಿರೋದ್ರಿಂದ 2 ದಿನಗಳ ಕಾಲ ಅಂದ್ರೆ ಮಾರ್ಚ್ 2ರವರೆಗೂ ಕೂಡ ಯಾವುದೇ ರೀತಿಯ ಒಂದು ವಿಮಾನ ಹಾರಾಟ ಇರೋದಿಲ್ಲ. ಏರ್ ಸ್ಟ್ರೈಕ್ ಇರೋದ್ರಿಂದ 2 ದಿನಗಳ ಕಾಲ ಹೊರಗೆ ಬರದಂತೆ ಒಂದು ದುಬೈ ಸರ್ಕಾರ ಈಗ ತಾಕೀತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಒಳಗಡೆನೆ ಉಳಿದಿರ್ತಕ್ಕಂಥದ್ದು. ಎಲ್ಲರೂ ಈಗ ಕ್ಷೇಮದಿಂದಿದ್ದಾರೆ. ಇದಕ್ಕೆ ಇನ್ನೂ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಈಗ ಏನೋ ದುಬೈಯಲ್ಲಿ ಹೋಗಿರ್ತಕ್ಕಂಥದ್ದು. ಅವರು ಏನು ಅವರ ಆಪ್ತೇಷ್ಟರು ಮತ್ತು ಶಾಸಕರ ಜೊತೆ ಹೋಗಿದಾರೋ ಅಥವಾ ಫ್ಯಾಮಿಲಿ ಜೊತೆ ಹೋಗಿದಾರ ಅಂತಕ್ಕಂಥದ್ದು ಇದುವರೆಗೂ ಕೂಡ ದೃಢ ಆಗ್ತಿಲ್ಲ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ದುಬೈಯಲ್ಲಿ ಇರ್ತಕ್ಕಂಥದ್ದು ಇದಾಗಿದೆ. ಅವ್ರು ಇರ್ತಕ್ಕಂತ ಒಂದು ಹೋಟೆಲ್ನ ಅನತಿ ದೂರದಲ್ಲೇನೆ ಕೂಡ ಈ ಒಂದು ಮಿಸೈಲ್ ದಾಳಿ ಆಗಿರ್ತಕ್ಕಂಥದ್ದು ಅಂತಾನು ಕೂಡ ಈಗ ಹೇಳಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಭರತ್ ರೆಡ್ಡಿ ಅವರು ಇರ್ತಕ್ಕಂಥದ್ದನ್ನು ಕೂಡ ಅವ್ರ ಜೊತೆ ಮಾತಾಡಿರೋದನ್ನ ದೃಢಪಡಿಸಿದ್ದಾರೆ. ಇದಲ್ಲದೆ ಅಷ್ಟು ಜನರಿಗೂ ಕೂಡ ಅವರು ಸಾಂತ್ವನ ಹೇಳೋದ್ರ ಮೂಲಕ ಅವರಿಗೆ ಏನಾದ್ರು ಹಣದ ಅಗತ್ಯ ಬಿದ್ರೆ ನಾವು ಇಲ್ಲಿಂದ ಕಳಿಸ್ಕೊಡೋದಾಗಿನೂ ಕೂಡ ಆ ಕ್ಷೇತ್ರದ ಜನರಿಗೆ ನಾಗೇಂದ್ರ ಅವರು ಈಗ ಮನವೊಲಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 36 ಜನರು ಬಳ್ಳಾರಿಯವರೇ ಇರೋದ್ರಿಂದ, ಪ್ಯಾಕೇಜ್ ಟೂರ್ ಹೋಗಿರೋದ್ರಿಂದ ಅವರೆಲ್ಲರ ಮನೆಗಳಲ್ಲಿ ಈಗ ಬಹಳ ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವರು ಇಲ್ಲಿನ ಕುಟುಂಬಸ್ಥರಿಗೆ ನಾವು ಚೆನ್ನಾಗಿದ್ದೇವೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿರ್ತಕ್ಕಂಥ ಅವರ ಉಳಿದ ಕುಟುಂಬಸ್ಥರಿಗೆ ಬಹಳ ಒಂದು ಧಾವಂತ ಇದೆ. ಹಾಗಾಗಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು, ಸಂಸದರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನೀವುಗಳು ಏನೋ ಒಂದು ರಾಜತಾಂತ್ರಿಕರ ಜೊತೆ ಮಾತನಾಡಿ ಅವರನ್ನ ಸುರಕ್ಷಿತವಾಗಿ ಒಂದು ಇಲ್ಲಿಗೆ ಬಳ್ಳಾರಿಗೆ ಕರೆತರೋ ಒಂದು ಪ್ರಯತ್ನ ಮಾಡ್ಬೇಕು ಅನ್ನೋಂತ ಒಂದು ಬೇಡಿಕೆಯನ್ನ ಕೂಡ ಅವರು ಇಟ್ಟಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ತೀವ್ರಗೊಂಡಿದೆ ಇದೀಗ ಇಸ್ರೇಲ್ ಇರಾನ್ ರಣಭೀಕರ ಯುದ್ಧ. ಈ ಒಂದು ಸಂದರ್ಭದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ರಣಭೂಮಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಬಳ್ಳಾರಿಯ ಸರಿಸುಮಾರು 54 ಕನ್ನಡಿಗರು ಕೂಡ ದುಬೈನಲ್ಲಿ ಸಿಲುಕಿಕೊಂಡಿರುವಂಥದ್ದು. ಅವರನ್ನೆಲ್ಲ ಸುರಕ್ಷಿತವಾಗಿರಿ ಅಂತ ಬಿ ನಾಗೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ
ಧೈರ್ಯ ತುಂಬುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಿಎಂ ಜೊತೆಗೆ ನಾಗೇಂದ್ರ ಕೂಡ ಚರ್ಚೆಯನ್ನ ಮಾಡಿದ್ರು. ಚರ್ಚೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ ಸಿಎಂ ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾಗೇಂದ್ರ ಸಾಹೇಬ್